ನೋಡಿ ಈಗ ನಾವೆಲ್ಲ ಮೆಜೆಸ್ಟಿಕ್ ಹೋಗೋಣ ಅಂದ್ಬಿಟ್ಟು ಬಂದ್ವಿ ಅರ್ಜೆಂಟಾಗಿ. ನಮ್ಮ ತಂಗಿ ಗಂಡ ಕಾಯ್ತಾವ್ರೆ ಮೆಜೆಸ್ಟಿಕಲ್ಲಿ. ಹೋಗೋಣ ಅಂತ ಬಂದ್ವಿ, ಬಟ್ ಇಲ್ಲಿ ಮನೆವನದಲ್ಲಿ ಎಷ್ಟೊಂದು ಬಸ್ ಕಾಯ್ತಿದ್ವಿ, ಬಸ್ಸೇ ಸಿಗಲಿಲ್ಲ. ಕಾದು ಬೇಜಾರಾಗುತ್ತೆ. ಬರೀ ಫೋನ್ ಬಂದು ಆರೇ ಬರ್ತಾವೆ. ಕಾದು ಬೇಜಾರಾಯಿತು. ಆಮೇಲೆ ವಾಪಸ್ ಬಂದ್ವಿ ಮೆಟ್ರೋ ಹೋಗೋಣ ಅಂತ. ಮೆಟ್ರೋದಲ್ಲಿ ಟಿಕೆಟ್ ನೋಡಿದ್ರೆ 20 ರೂಪಾಯಿ. ಎಲ್ಲ ಸ್ಟಾಪ್ಗೆ ನೋಡಿ ರೈಲ್ ಬಂತು, ಆದರೆ ಇದಕ್ಕೆ ಹೋಗುತ್ತೆ, ಯಾವುದೋ ಮೈಸೂರು ಕಡೆ. ಕಾದು ಸಾಕಾಗೋಯ್ತು. ಆಮೇಲೆ ಕೊನೆಗೆ ಏನು ಮಾಡಿದ್ವಿ, ಬಸ್ಸಲ್ಲಿ ಲೇಡೀಸ್ ಟಿಕೆಟ್ ಫ್ರೀ ಇತ್ತು. ಅದು ಪರವಾಗಿಲ್ಲ, ಏನು ಮಾಡಲ್ಲ, ಅರ್ಜೆಂಟಲ್ಲ ಅಂದ್ಬಿಟ್ಟು ಬಸ್ಸಲ್ಲೇ ಇದು ಮೆಟ್ರೋದಲ್ಲೇ ಹೋಗೋಣ ಅಂದ್ಬಿಟ್ಟು ಬರ್ತಾಯಿದ್ದೀವಿ. ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲ ಟೈಮು ನಾವು ಫ್ರೀ ಇರುತ್ತೆ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಒಂದು ಟೈಮ್ ದುಡ್ಡು ಖರ್ಚು ಮಾಡೋಕ್ಕಾಗುತ್ತೆ. ಅದರಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಈಗ ಮೆಜೆಸ್ಟಿಕ್ ಹೋಗ್ತೀವಿ, ಅಲ್ಲಿ ಏನೇನಿದೆ ಅಂತ ವ್ಲಾಗ್ ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀವಿ. ಬಂತು ರೈಲ್ ನೋಡಿ, ಅಲ್ಲಿ ಬರ್ತಾ ಇದ್ದೀನಿ, ಕಾಣ್ತಾ ಇದೆ ರೈಲ್ ನಿಮಗೆ. ಇದೇ ಮೆಟ್ರೋ ರೈಲು, ಮೆಟ್ರೋ ಅಂತಾರೆ ಇದನ್ನು. ಇದರಲ್ಲಿ ಕುತ್ಕೊಂಡು ಹೋಗ್ತೀವಿ ಈಗ. ಬಾಯ್. ನೋಡ್ರಿ ಏನು ಜನ ಮೆಜೆಸ್ಟಿಕ್ಕಲ್ಲಿ ಏನು ಜನ ಯಪ್ಪ. ಎಲ್ಲೆಲ್ಲಿಂದ ಬರ್ತಾರೋ, ಅದೆಲ್ಲಿ ಬರ್ತಾರೋ, ಅದು ಏನು ಮಾಡ್ತಾರೋ ಜನ ನೋಡ್ರಿ ಹೆಂಗವ್ರೆ. ಇಷ್ಟು ಮೆಟ್ರೋ ಟ್ರೈಲ್ ಮಾಡಿದ್ರು ಸಾಲ್ತಿಲ್ಲ. ಇನ್ನೂ ಮೇಲೆ ಹೋಗ್ಬೇಕು ಬರ್ರಿ. ಆಚೆ ಹೋಗಿ ಇಲ್ಲಿಂದ ಮೇಲೆ ಹೋಗ್ಬೇಕು. ನೋಡಿ ನಮ್ಮ ಹುಡುಗರೆಲ್ಲ ಇಲ್ಲೇ ಅವ್ರು, ನಾನು ಹಿಂದೇನೆ ಬರ್ತಾವ್ರೆ. ಜನಗಳು ಪಿತ ನೋಡಿ ಜನ ಹೆಂಗೆ ಕಾಣ್ತಾರೆ. ಯಾವನು ವೈನ ಕಾಣ ನೋಡ ಈಗ ನಾ ಎಕ್ಸಿಟ್ ಮಾಡ ಬಂದು ಹಾಕ್ಬಿಟ್ಟು ಹೋಗು. ಅದ್ರ ಮೆಟ್ರೋಗೆ ಬಂದಿದ್ದು ಎಲ್ಲ ಓವರ್ ಎಕ್ಸಿಟ್ ಆಯ್ತವ್ರು ನೋಡಿ. ಹಾಯ್ ಮಾಡಿ ಇಶಿತಾ, ಹುಷಾರಿಗೆ ಎಕ್ಸಿಟ್ ಮಾಡು. ಹಾಂ ಬಾಯ್. ಹಾಂ ಹುಬ್ಳಿ ಎಲ್ಲಿ ಹೋಗ್ಬೇಕಲ್ಲ ನಾವು? ಹಿಂಗೆ ಯಾಕಡೆ ಹೋಗ್ಬೇಕು? ಯಾಕಡೆ ಹೋಗ್ಬೇಕೀಗ ನೀವು? ಅದು ಬಸ್ ಸ್ಟ್ಯಾಂಡ್ ಒಳಗೆ ಹೋಗುತ್ತೆ ಅದು. ಹಾಂ ಏನು ಜನ ಯಾರ ಕತ್ಕೊಂಡು ಅಂತ ಚಾರ್ಜಿಂಗ್ ಆಯ್ತಿಲ್ಲ. ಹಾಯ್ ಮಾಡ್ರಿ. ಹಾಯ್ ಅಸಿತಾ ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ನನ್ನ ಜನಗಳೇ ಇನ್ನೆಲ್ಲೂ ಜನಗಳೇ ನೋಡಿ ಹೆಂಗೆ ತುಂಬ್ಕೊಂಡಿದ್ದಾರೆ. ಎಲ್ಲ ಕಮ್ಮಿ ಟಾಪ್ ಅಂಗಡಿಗಳೇ. ನಮ್ಮೂರಲ್ಲಿ ಬರ್ತಾವ್ರೆ, ಇಲ್ಲಿ ಬರ್ತಾವ್ರೆ. ಮೊಬೈಲ್ ಯಾರ ಕಿತ್ಕೊಂಡು ಹೋಗ್ಬಿಡ್ತಾರೆ. ನಾವು ಬರೋಷ್ಟರಲ್ಲಿ ಸಾಯಂಕಾಲ 6:30 ಆಗಿಬಿಟ್ಟು ತುಂಬ ಕತ್ತಲಾಗಿದ್ದೀನಿ. ಎಲ್ಲ ಎತ್ತಿಕ್ತಾವ್ರೆ ಆಗಲೇ ಐಟಮ್ಗಳೆಲ್ಲ.
ಇವ್ರು ಬರಲ್ಲಪ್ಪ ಬೇಗ. ಆಯ್ತಾ ನಮ್ಮೂರಿನ ಪರ್ಚೇಸ್ ಮಾಡ್ತಾವ್ರೆ ನಿಂತ್ಕೊಂಡು. ಇನ್ನೂ ಟೈಮ್ ಆಗಿರೋದೇ ಗೊತ್ತಾಗಿಲ್ಲ ಅವ್ರಿಗೆ. ಪರ್ಚೇಸ್ ಮಾಡ್ತಾರೆ ಏನು ಉದಯ್ ಹಾಯ್ ಮಾಡ್ರ ನೋಡ್ರಿ. ಎಲ್ಲ ಟ್ಯಾಂಕೆಲ್ಲ ಕತ್ಲಾಗಿದೆ, ಎಲ್ಲ ಎತ್ತಿಕ್ತಾವೆ ಐಟಮ್ ಎಲ್ಲ. ಅಲ್ಲಿ ಯಾವುದು ಇಷ್ಟು ಜನ ಇದ್ದಾರೆ ನೋಡ್ರಿ. ಐಟಮ್ ಎತ್ತಿಕ್ಕೂ ಬಿಡ್ತಲ್ಲ, ಹಂಗೆ ವ್ಯಾಪಾರ ಮಾಡ್ತಾರೆ ಒಂದೇ ಸಮ. ಹಾಂ ಅಲ್ಲಿ ಯಾರು ನೋಡ್ರಿ ಮುಂದಕ್ಕೆಲ್ಲ. ಉದಯ್ ಶಿವ ಉದಯ್ ಅಗರಬತ್ತಿ ತಗೊಂಡಿದ್ದೀವಿ. ಅಗರಬತ್ತಿ ಈಗ ಬ್ಯಾಗ್ ತೊಗೊಳಕ್ಕೆ ಹೋಗ್ತಾವೆ ನಮ್ಮವರು. ಇಲ್ಲಿ ಎಷ್ಟಂತ ಬ್ಯಾಗ್ ಒಂದು ಹಸಿತಾ? ಏನು ತೊಗೊತಾ ಇದ್ದೀರಾ? ಹಾಯ್ ಸಂಡೇ ಬಜಾರ್ 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 ಸಂಡೇ ಬಜಾರು ಇದು. ಫ್ರೆಂಡ್ಸ್ ಕತ್ಲಾಗಿದೆ, ಆದರೂ ನಾವು ಇನ್ನೂ ಸಂಡೇ ಬಜಾರಲ್ಲೇ ಇದ್ದೀವಿ. ಹಾಂ ಬೇಡಪ್ಪ. ಏನಾ ಅವ್ರು ಆ ಕಡೆ ಹೋದ್ರೆ ಬಾರ ಅಲ್ಲೇ. ಈಗ ನಾವು ಚಿಕ್ಕಪೇಟೆ ಮೆಟ್ರೋ ಹತ್ರ ಬಂದಿದ್ದೀವಿ. ಇಷ್ಟೊತ್ತಾದ್ರು ಚಿಕ್ಕಪೇಟೆಗೆ ಇದ್ದೀವಿ. ಇನ್ನೂ ಬ್ಯಾಗ್ ವ್ಯಾನಿಟಿ ಬ್ಯಾಗ್ ತಗೋತಾವ್ರೆ. ಟೈಮ್ 8 ಗಂಟೆ ಆಯಿತು, ಎಲ್ಲ ಕತ್ಲಾಯಿತು. ಎಷ್ಟು ಟೈಮಿಗೆ ಹಸಿತಾ? 8 ಗಂಟೆ. ಹಾಂ ಇನ್ನೂ 8 ಗಂಟೆ ಆಯಿತು ನೋಡಿ. ಕತ್ಲಾಗಿದೆ. ಚಿಕ್ಕಪೇಟೆ ಮೆಟ್ರೋ ಹತ್ರನೇ ಇದ್ದೀವಿ ನಾವು. ಚಿಕ್ಕಪೇಟೆ ಮೆಟ್ರೋ ಅಲ್ಲಿದೆ ನೋಡಿ. ಹಾಂ 200 ರೂಪೀಸ್ ಕೊಟ್ಟು ಹಾಂ ಎಲ್ಲ ವ್ಯಾಪಾರ ಮಾಡಿ ಸುಸ್ತಾಗ್ಬಿಟ್ಟಿದೆ. ಅಲ್ಲಿ ಅರುಣ್ ಎಷ್ಟು ಗೊತ್ತಾ? ಅಲ್ಲಿ ಚೆನ್ನಾಗಿರ್ತಾವೆ ಹೋಗ್ತಾ ಅಲ್ಲಿ. ನಾವಿವಾಗ ಬಾಕ್ಸ್ ತಗೊಂಡಿದ್ದೀವಿ, ಯಾಕಂದ್ರೆ ನಮ್ಮಮ್ಮ ನನ್ನ ಬ್ಯಾಗ್ ಚಿಕನ್ ಗೊಜ್ಜೆ ಆದ್ರೆ ಇದುವರೆಗೂ ಒಂದು ಬಾಕ್ಸ್ ಕೊಡ್ತಿರ್ಲಿಲ್ಲ. ಇವಾಗ ಕೊಡ್ಸೋರಿ. ಅದು 150 ರೂಪಾಯಿ. ಯಾವ ಮೆಟ್ರೋ? ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬಂದಿದ್ದೀವಿ ಹೊಸಳ್ಳಿಗೆ ಹೋಗೋದಕ್ಕೆ. ನಡಿಯೋ ಶಿವ ನಡಿಯೋ. ಬೋರೆ ಬರ್ತಾವ್ರೀಗ. ಹಾಂ ಅದ್ರ ಮೇಲೆ ತೋರಿಸೋದು ಸಾಕು. ನೋಡ್ರಿ ನಮ್ಮ ಬಾವರು ಒಂದಷ್ಟು ಫೋಟೋ ಹಿಡ್ಕೊತಾವ್ರೆ. ಹಿಡ್ಕೊಳ್ಳಿ. ನೋಡ ಓಕೆ 750 ವಾಟ್ಸ್ ಇರ್ತದೆ ಅದರಲ್ಲಿ. ಮೆಟ್ರೋ ಹತ್ತಿದ್ದೀವಿ ಎಲ್ಲ ನೋಡಿ. ಜೀವಿತ ಶಿವ ಸುಸ್ತಾಗಿದಪ್ಪ, ಮಂಡಿಲ ನೋವು ಬಂದ್ಬಿಡ್ತು ನಿಂತ್ಕೊಂಡು. ಹಾಂ ಹೆಂಗಿದೆಯಮ್ಮ? ಕಾಲು ನೋವು ಚೆನ್ನಾಗಿತ್ತಾ?